ಸಿಂದಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಿದ್ರೆ ತಪ್ಪಿಲ್ಲ ಅನ್ನಿಸ್ತದೆ. ಈ ವಿಚಾರ ಸಂಬಂಧಪಟ್ಟ ಹಾಗೆ ಬಡವರ ಜೀವದ ಜೊತೆ ಬಾಣಂತಿಯರ ಜೀವನ ಜೊತೆ ಆಟ ಆಡ್ತಾ ಇದ್ದಾರೆ. ಇವತ್ತು ಪೂರ್ವ ಬಾಣಂತಿಯ ಮತ್ತು ಆ ಮಗುವಿನ ಸಾವು ಅಂದರೆ ಒಂದು ದಿನದಲ್ಲಿ 2 ಸಾವುಗಳನ್ನು ಎರಡು ಜೀವಗಳು ಹೋಗಿದ್ದಾವೆ. ಸಿಂದಗಿ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಅಲ್ಲಿನ ಸಿಬ್ಬಂದಿಗಳು ಬೇಕಾಬಿಟ್ಟಿಯಾಗಿ ನೋಡ್ಕೊಂಡ್ಬಿಟ್ಟು ಮತ್ತು ಅಲ್ಲಿ ವಿಶೇಷವಾಗಿ ಹೇಳಬೇಕಪ್ಪ ಅಂತಂದರೆ ಸ್ತ್ರೀ ರೋಗ ತಜ್ಞರಿಲ್ಲ. ಸ್ತ್ರೀ ರೋಗ ತಜ್ಞರ ತಂದು ನೇಮಕ ಮಾಡಿರಿ ಅಂತೇಳಿ ಸುಮಾರು 2018 ಇಸ್ವಿ ಮತ್ತು 16 ಇಸ್ವಿಯಲ್ಲಿ ನಾನು ಲಿಖಿತ ರೂಪದಲ್ಲಿ ಮತ್ತು ಮೌಖಿಕ ರೂಪದಲ್ಲಿ ಮನವಿ ಮಾಡಿದ ಸದ್ಯಕ್ಕೆ ಇವತ್ತಿನ ಸದ್ಯಕ್ಕೆ ಒಂದು ವಾರದಲ್ಲಿ 2 ಸಲ ಮಾತ್ರ ಬರ್ತಾರೆ. ಅದು ನಾಮಕವಾಸ್ತೆ ಬರ್ತಾರೆ, ಬಂದ್ಬಿಟ್ಟು ನೋಡಿ ಹೋಗ್ಬಿಡ್ತಾರೆ. ನಿಜವಾದ ಸದ್ಯಕ್ಕೆ ಇಲ್ಲಿ ನಾಗರಿಕ ಸಮಾಜಕ್ಕೆ ತಲೆ ತಗ್ಗಿಸ್ತಕ್ಕಂಥ ವಾತಾವರಣ ಸಿಂದಗಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಿದ್ರೆ ತಪ್ಪಿಲ್ಲ ಅನ್ನಿಸ್ತದೆ. ಈ ವಿಚಾರ ಸಂಬಂಧಪಟ್ಟ ಹಾಗೆ ಬಡವರ ಜೀವದ ಜೊತೆ ಬಾಣಂತಿಯರ ಜೀವನ ಜೊತೆ ಆಟ ಆಡ್ತಾ ಇದ್ದಾರೆ. ಇವತ್ತು ಸ್ಥಳೀಯ ಜನಪ್ರತಿನಿಧಿಗಳು ಹೇಳ್ತಾರೆ ಇಲ್ಲಿ ವ್ಯವಸ್ಥೆ ಚೆನ್ನಾಗಿದೆ, ಅಂಥ ಸಲಕರಣೆ ತಂದೀವಿ ಇಂಥ ಸಲಕರಣೆ ತಂದೀವಿ ಅಂತ ಹೇಳ್ತಿದ್ದಾರೆ. ವಾಸ್ತವದಲ್ಲಿ ಇವರು ನಾಗರಿಕ ಸಮಾಜಕ್ಕೆ ಸೇವೆ ಒದಗಿಸುವಲ್ಲಿ ಜನಪ್ರತಿನಿಧಿಗಳು ಒಳಗೊಂಡಂತೆ ಜಿಲ್ಲಾ DHO ಆಗಿರ್ಬೋದು, ತಾಲೂಕಿನ THO ಆಗಿರ್ಬೋದು, ಚೀಫ್ ಮೆಡಿಕಲ್ ಆಫೀಸರ್ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ತಿಂಗಳಲ್ಲಿ 2 ರಿಂದ 3 ಸಾವುಗಳಪ್ಪ ಅಂತಂದರೆ ಅತ್ಯಂತ ಇದೇನು ನನಗೆ ಭಾಳ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸ್ತಕ್ಕಂಥ ವಾತಾವರಣ ಸಿಂದಗಿಯಲ್ಲಿ ನಿರ್ಮಾಣ ಆಗಿದೆ. ಈ ವಿಷಯ ಸಂಬಂಧಪಟ್ಟಾಗಿ ಈಗ ತಾನೇ DHO ಫೋನ್ ಮಾಡಿದ್ರೆ ಉಡಾಪೆ ಉತ್ತರ ನೀಡ್ತಾರೆ. THO ಫೋನ್ ಮಾಡಿದ್ರೆ ಈಗ ಬರ್ತೀನಿ, ಇನ್ನೊಂದು ತಾಸು ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತು ಅಲ್ಲಿ ಚೀಫ್ ಮೆಡಿಕಲ್ ಆಫೀಸರ್ ಸದ್ಯಕ್ಕೆ ಇಲ್ಲಿ ಆಸ್ಪತ್ರೆಯಲ್ಲಿ ಇರೋದಿಲ್ಲ. ಮತ್ತು ಈ ರೀತಿಯಾದಾಗ ಮತ್ತು ಹೆಸರಿಗೆ ಸಾರ್ವಜನಿಕ ಆಸ್ಪತ್ರೆ, ಬಡವರ ಜೊತೆ ಅಲ್ಲಿನ ಸಿಬ್ಬಂದಿಗಳು ಆಟ ಆಡ್ತಾ ಇದ್ದಾರೆ, ಬಡವರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅದಕ್ಕೆ ಅತ್ಯಂತ ನೋವು ಅನ್ನಿಸ್ತಾ ಇದೆ. ಇಲ್ಲಿ ವಿಶೇಷವಾಗಿ ಈಗ ತಾನೇ ಸಹೋದರು ಶಿವಸೋಮರು ಹೇಳುವ ರೀತಿಯಲ್ಲಿ ಆಸ್ಪತ್ರೆಗೆ ಬರೋರೆಲ್ಲ ಬಹುತೇಕವಾಗಿ ಮಿಡಲ್ ಕ್ಲಾಸ್ಗಳು ಮತ್ತು ಬಡವರು ಮಾತ್ರ ಬರ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಒಂದು ಕಡೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದಪ್ಪ ಅಂತಂದರೆ 60,000ರಿಂದ 1,20,000 ಕೊಡಬೇಕು. ನಾರ್ಮಲ್ ಡೆಲಿವರಿ ಯಾರೋ ಬಹುತೇಕ ಆಸ್ಪತ್ರೆಯವರು ಮಾಡಲ್ಲ. ಆಲ್ಮೋಸ್ಟ್ ಎಲ್ಲ ಸಿಸರಿಂಗ್ ಮಾಡ್ತಾರೆ. ಒಂದು ಸಲ ಸಿಸರಿಂಗ್ ಮಾಡಿದ್ರೆ 70,000, 80,000, 1,20,000 ತಗೋತಾರೆ. ಮತ್ತು ಈ ರಾಜ್ಯದಲ್ಲಿ ಏನು ನಡೀತಾ ಇದೆ, ರಾಜ್ಯದ ಸಚಿವರು ಈ ವಿಷಯದ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ನಾನು ಅಂಥ ಸಚಿವ ಸ್ಥಾನ ಬೇಕು, ನನಗೆ ಇಂಥ ಸಚಿವ ಸ್ಥಾನ ಬೇಕಂತ ಹೇಳ್ತಾರೆ. ಬಟ್ ಈ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಈ ರೀತಿ ಸಮಸ್ಯೆಗಳಾದಾಗ ವಿಷಯಗಳು ಅವರಿಗೆ ಖಂಡಿಸೋದಕ್ಕೆ ಕೇಳೋರು ಇದೆ ಗಪ್ ಕುತ್ಕೊಂಡು ಬಿಡ್ತಾರೆ. ಯಾಕಪ್ಪ ಅಂತಂದ್ರೆ ಈ ಘಟನೆ ಅವ್ರ ಮನೇಲಿ ನಡೆದಿಲ್ಲ. ಒಂದು ಆಂಬುಲೆನ್ಸ್ ಒದಗಿಸಪ್ಪ ಅಂತಂದ್ರೆ ಮಗು ಆಂಬುಲೆನ್ಸ್ ಇಲ್ಲಪ್ಪ ಅಂತ ಹೇಳ್ತಾರೆ. ಆಂಬುಲೆನ್ಸ್ ಒದಗಿಸಂದ್ರೆ 15 ರೂಪಾಯಿ 1,000 ರೂಪಾಯಿ ಎಣ್ಣೆ ಹಾಕಂತ ಹೇಳ್ತಾರೆ. ಮತ್ತು ಈ ರೀತಿ ಆದಾಗ ಭಾಳ ನೋವಾಗ್ತಾ ಇದೆ ಬಂಧುಗಳೇ. ದಯವಿಟ್ಟು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲೆಯ ಎಲ್ಲ ಜನಪರ ಹೋರಾಟಗಾರರು, ಜೀವಪರ ಹೋರಾಟಗಾರರು, ರೈತಪರ ಹೋರಾಟಗಾರರು, ಎಲ್ಲ ಪರ ಹೋರಾಟಗಾರರು ಈ ವಿಷಯ ಸಂಬಂಧಪಟ್ಟಂಗೆ ಅವುಗಳೆಲ್ಲ ವಿಶೇಷವಾಗಿ ಎಚ್ಚೆತ್ತುಕೊಳ್ಬೇಕಾಗಿದೆ. ಇನ್ನೊಂದು ಮುಖ್ಯವಾದ ವಿಚಾರ ಏನು ಹೇಳ್ಬೇಕಪ್ಪ ಅಂತಂದರೆ, ಇವತ್ತಿಗೂ ಸದ್ಯಕ್ಕೆ 16 ಗಂಟೆಗಳಾಯಿತು ಆ ಮಹಿಳೆಯ ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇಲ್ಲ. ಏನು ಮಾಡ್ತಾ ಇದೆ ಜಿಲ್ಲಾಡಳಿತ ಜಿಲ್ಲೆಯಲ್ಲಿ? 16 ಗಂಟೆ ಸದ್ಯಕ್ಕೆ ಆ ಮೃತದೇಹವನ್ನು ಜಿಲ್ಲಾಧಿಕಾರಿಗಳು ಅಂದರೆ ಜಿಲ್ಲಾ ಅಡ್ಮಿನಿಸ್ಟ್ರೇಟಿವ್ ಆ ವಿಷಯದ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಬಟ್ ಎಚ್ಚೆತ್ತುಕೊಳ್ತಾ ಇಲ್ಲ. ಹೆಸರಿಗೆ ಬರುವ ಜಿಲ್ಲಾಧಿಕಾರಿಗಳು, ಹೆಸರಿಗೆ ಬರುವ ತಾಲೂಕು ದಂಡಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಈ ರೀತಿ ಹೇಳಿದಾಗ ಮತ್ತು ನಮ್ಮ ನೋವುಗಳನ್ನು ನೋಡ್ಬೇಕಂತೇಳಿ ಸರ್ಕಾರ ನಿಮಗೆ ನೇಮಿಸ್ತಾ ಇದೆ. ನಿಮಗೆ ಒಂದು ಸಚಿವಗಿರಿ ಕೊಡ್ತಾ ಇದೆ. ಜಿಲ್ಲಾಗೊಬ್ಬರ ಸಚಿವ ಜಿಲ್ಲಾ ಸಚಿವರು ಹೇಳ್ತಾ ಇದ್ದಾರೆ. ಬಟ್ ನಿಜವಾಗಿ ಅತ್ಯಂತ ಗಂಭೀರವಾದ ವಿಚಾರ ಇದು. ನಿಜವಾಗಿ ಅತ್ಯಂತ ಗಂಭೀರವಾದ ವಿಚಾರ. ಈ ಹಿಂದೆ ಜಿಲ್ಲೆಯಲ್ಲಿ ಶಿವಾನಂದ ಪಾಟೀಲರು ಆರೋಗ್ಯ ಸಚಿವರಿದ್ದಾಗ ಸದ್ಯಕ್ಕೆ ಈ ವಿಷಯ ಸಂಬಂಧಪಟ್ಟಾಗ ನಾನು ಧ್ವನಿ ಎತ್ತಿದ್ದೀನಿ. ಬಟ್ ಬರೀ ಧ್ವನಿ ಎತ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಇದನ್ನು ತಡೆಗಟ್ಟುವಲ್ಲಿ ಈ ವಿಚಾರವನ್ನು ತಡೆಗಟ್ಟುವಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲೆಯ ಉಸ್ತುವಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಹೇಳೋಕ್ಕೆ ಅತ್ಯಂತ ನೋವಿನ ವಿಚಾರ ನನಗಿದು. ಅದಕ್ಕೋಸ್ಕರ ಈಗ ತಾನೇ ಇನ್ನೊಂದು ವಿಚಾರ ಹೇಳಬೇಕಪ್ಪ ಅಂತಂದರೆ, ಈ ವಿಷಯ ಸಂಬಂಧಪಟ್ಟ ಹಾಗೆ CM ಅವರಿಗೆ ಮತ್ತು ತಾಲೂಕಾ ಆರೋಗ್ಯಾಧಿಕಾರಿಗಳಿಗೆ ಈ ವಿಚಾರ ಗಮನಕ್ಕೆ ತಂದರೆ ಇಲ್ಲಿ ಕೆಲವೊಂದು ಹೋರಾಟಗಾರರಿಗೆ ಅವ್ರು ಕೇಸ್ ಹಾಕ್ತಿದ್ದಾರೆ. ಇದ್ದ ವಿಚಾರ ಇದ್ದಂಗೆ ಹೇಳಿದ್ರೆ ಅಧಿಕಾರಿಗಳು ಇದ ಮೇಲೆ ಒದ್ದಂಗೆ ಅಲ್ಲತ್ತದ. ಅದಕ್ಕೆ ಇದು ಅತ್ಯಂತ ಮಾನಗೇಡಿಯ ಸಂಗತಿ, ಅತ್ಯಂತ ಹೀನ ಕೃತ್ಯ ಸಿಂದಗಿಯಲ್ಲಿ ನಡೀತಾ ಇದೆ. ನಿಮಗೆ ಆಗ್ಲಿಕ್ಕಪ್ಪ ನೀವು ಬಿಟ್ಟು ಹೋಗ್ಬಿಡ್ರಿ. ಮತ್ತು ಇನ್ನೊಂದು ವಿಚಾರ ಹೇಳ್ಬೇಕಪ್ಪ ಅಂತಂದರೆ, ಎಲಿಜಿಬಿಲಿಟಿ ಇರಲಾರದಂಥ ವೈದ್ಯರಿಗೆ ತಂದು ಇಲ್ಲಿ THO ಮಾಡ್ತಿದ್ದಾರೆ. ಎಲಿಜಿಬಿಲಿಟಿ ಇರಲಾರದಂಥ ವ್ಯಕ್ತಿಗಳಿಗೆ ಬಂದು ಇಲ್ಲಿ ಟೆಕ್ನಿಷಿಯನ್ಸ್ಗಳಾಗಿ ವರ್ಕ್ ಮಾಡ್ತಿದ್ದಾರೆ. ಎಲಿಜಿಬಿಲಿಟಿ ಇರಲಾರದಂಥ ವ್ಯಕ್ತಿಗಳಿಗೆ ತಂದು ಇಲ್ಲೇನೋ
ಸ್ತ್ರೀರೋಗ ತಜ್ಞರನ್ನು ನೇಮಕ ಮಾಡ್ತಿದ್ದಾರೆ. ಈಗ ತರ ನಾನು DH ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಇಲ್ರಿ ನಮಗೆ ಸಿಂದಗಿ ಒಳಗೆ ಆಯ್ತು, ಸಿಂದಗಿ ಒಳಗೆ ಅಷ್ಟೇ ಅಲ್ಲ, ಜಿಲ್ಲೆ 13 ತಾಲೂಕುಗಳಲ್ಲಿ ಜಿಲ್ಲೆಯಲ್ಲಿ ಗ್ಲೈನೋಜಿಸ್ಟ್ ವ್ಯವಸ್ಥೆ ಮಾಡೋದು ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಈ ವಿಷಯದ ಬಗ್ಗೆ ಕೈ ಎತ್ತಾ ಇದ್ದಾರಪ್ಪ ಅಂತಂದ್ರೆ ಜಿಲ್ಲಾಧಿಕಾರಿಗಳು ಈ ವಿಷಯದ ಬಗ್ಗೆ ನಾಚಿಕೆ ವ್ಯಕ್ತಪಡಿಸಬೇಕು. ಏನಾಗ್ತಾ ಇದೆ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ, ಈ ತಾಲೂಕಿನಲ್ಲಿ ಅಂತಂದ್ರೆ ಬಡವರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ನಮ್ಮ ನೋವುಗಳು ನಮಗೆ ಮಾತ್ರ ಗೊತ್ತಿದೆ, ಅವ್ರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಈ ರಾಜ್ಯದ ಜನಬೆತ್ತ ಸಂಬಂಧಪಟ್ಟಂತ ಆರೋಗ್ಯ ಸಚಿವರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಮತ್ತೆ ಅದಲ್ಲದೆ ಜಿಲ್ಲಾಧಿಕಾರಿಗಳಿಗೆ, ತಾಲೂಕಿನ ದಂಡಾಧಿಕಾರಿಗಳಿಗೂ, ಜಿಲ್ಲಾ ಉಸ್ತುವಾರಿಗಳಿಗೂ, ಸ್ಥಳೀಯ ಪ್ರತಿನಿಧಿಗಳಿಗೂ ದಯವಿಟ್ಟು ನಾನು ವಿನಂತಿ ಮಾಡ್ತಾ ಇದ್ದೀನಿ, ಈ ವಿಷಯದ ಬಗ್ಗೆ ದಯವಿಟ್ಟು ತಾವುಗಳು ಎಚ್ಚೆತ್ತುಕೊಳ್ಬೇಕು. ನಾಳೆ ಒಂದು ವೇಳೆ ತಾವುಗಳು ಎಚ್ಚೆತ್ತುಕೊಳ್ಳೋದಾಗಿದ್ದಪ್ಪ ಅಂತಂದ್ರೆ ಇದರ ಪರಿಣಾಮ ಜಿಲ್ಲಾಡಳಿತ ಮತ್ತು ತಾಲೂಕಾ ಆಡಳಿತ ಎದುರಿಸಲಿಕ್ಕೆ ಸಿದ್ಧರಾಗಿರ್ಬೇಕಾದಂತೇಳಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ನಮಸ್ಕಾರ. ಅದೇ ಸರ್, ಈಗ ಕುಟುಂಬ ಪರಿಹಾರ ಸಂಬಂಧಪಟ್ಟಾಗ ನಾವು ಒಂದು ಮಾನವೀಯತೆ ದೃಷ್ಟಿಕೋನದಿಂದ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಆರೋಗ್ಯ ವೈದ್ಯಾಧಿಕಾರಿಗಳಾಗಿರ್ಬೋದು, ತಾಲೂಕಿನ ದಂಡಾಧಿಕಾರಿಗಳಾಗಿರ್ಬೋದು, ತಾಲೂಕಿನ ಆರೋಗ್ಯಾಧಿಕಾರಿಗಳಾಗಿ ಈ ವಿಷಯದ ಬಗ್ಗೆ ನೈತಿಕವಾದ ಹೊಣೆಗಾರಿಕೆ ಹೊರಬೇಕು. ಅವರು ನಿಜವಾಗಿ ನೈತಿಕ ಹೊಣೆಗಾರಿಕೆ ಹೊರಬೇಕು. ಅವರು ನೈತಿಕ ಹೊಣೆಗಾರಿಕೆ ಹೊತ್ತುಬಿಟ್ಟು ಮಾನವೀಯತೆ ದೃಷ್ಟಿಕೋನದಿಂದ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಕೂಡಿ ಆ ಕುಟುಂಬಕ್ಕೆ ಕೂಡಲೇ ನಾವು ಮಾಡ್ತೀವಿ, ನಾಳೆ ಮಾಡ್ತೀವಿ, ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿವಿ, ಸರ್ಕಾರಕ್ಕೆ ನಾನು ಪ್ರಪೋಸಲ್ ಕಳಿಸ್ತೀವಿ ಅಂತಕ್ಕಂಥ ಉಡಪೆಯನ್ನು ಉತ್ತರ ನೀಡಬಾರ್ದು. ಕೂಡಲೇ 1 ದಿನದಲ್ಲಿ ಅಥವಾ 2 ದಿನದಲ್ಲಿ ಏನೋ ಕುಟುಂಬಕ್ಕೆ ಪರಿಹಾರ ನೀಡಬೇಕು. ಅತ್ಯಂತ ನೋವು ಏನಿಸ್ತದಪ್ಪ ಅಂತಂದ್ರೆ ಆ ತಾಯಿಗೆ ಒಂದು ಗಂಡು ಮಗು ಇದೆ, ಒಂದು ಹೆಣ್ಣು ಮಗು ಇದೆ, 2 ಮಕ್ಕಳದ, ಅತ್ಯಂತ ನಿರ್ಗತಿಕ ಇದ್ದಾರೆ. ದುಡಿಲಿಕ್ಕಪ್ಪ ಅಂತಂದ್ರೆ ಅವ್ರು ಮನಿ ನಡೆಯಲ್ಲ, ಹೊಟ್ಟೆ ತುಂಬಲ್ಲ, ಬಹಳ ನೋವು. ಇವತ್ತಿಗೂ 70-80 ವರ್ಷಗಳ ಗತಿಸಿದಕ್ಕೆ ಇವತ್ತು ಹಸಿವು ಮುಕ್ತ ದೇಶವನ್ನು ಮಾಡುವಲ್ಲಿ ಪ್ರಧಾನಮಂತ್ರಿಗಳು ವಿಫಲರಾಗಿದ್ದಾರೆ. ಏನು ಸರಿಯಾಗಿ ವಸತಿ ನೀಡುವಲ್ಲಿ ಸಚಿವರು ವಿಫಲರಾಗಿದ್ದಾರೆ. ಅತ್ಯಂತ ನೋವು ಅನಿಸ್ತಾ ಇದೆ. ಇಲ್ಲಿ MLA ಮಕ್ಕಳೇ MLA ಆಗಬೇಕು, ಜಿಲ್ಲಾ ಪಂಚಾಯತ್ ಸದಸ್ಯರ ಮಕ್ಕಳು ಜಿಲ್ಲಾ ಪಂಚಾಯತ್ ಸದಸ್ಯರ ಆಗಬೇಕು, ಬಡವರು ಶ್ರೀಮಂತರಾಗಂಗಿಲ್ಲ, ಬಡವರಾಗೆ ಸಾಯಬೇಕು. ಈ ವ್ಯವಸ್ಥೆ ನಿರ್ಮಾಣ ಮಾಡಿದಾರಲ್ಲ, ಅತ್ಯಂತ ನೋವು ಅನಿಸ್ತಾ ಇದೆ. ಕೂಡಲೇ ಈ ವಿಷಯ ಸಂಬಂಧಪಟ್ಟಾಗಿ ಆ ಕುಟುಂಬಕ್ಕೆ ನೈತಿಕ ಹೊಣೆಗಾರಿಕೆ ಹೊರಬೇಕು. ಯಾರು ಹೊರತಾರೆ ಗೊತ್ತಿಲ್ಲ, ಜಿಲ್ಲಾಧಿಕಾರಿಗಳು ಹೊರತಾರೆ ಗೊತ್ತಿಲ್ಲ, ಸ್ಥಳೀಯ ಜನಪ್ರತಿನಿಧಿಗಳು ಹೊರತಾರೆ ಗೊತ್ತಿಲ್ಲ. ಅದಕ್ಕೆ ಈ ಕೂಡಲೇ ಆ ಕುಟುಂಬಕ್ಕೆ ನೈತಿಕ ಹೊಣೆಗಾರಿಕೆ ಹೊತ್ತುಬಿಟ್ಟು ಆ ಕುಟುಂಬಕ್ಕೆ ತಾವು ಪರಿಹಾರಧನ ಒದಗಿಸಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕಾಧಿಕಾರಿಗಳಿಗೆ ನಾನು ಆಗ್ರಹ ಮಾಡ್ತೀನಿ.